ನಾನು ಫಾಲೋ ಮಾಡ್ತಿರೋ 14:10 ಇಂಟರ್ಮಿಟೆಂಟ್ ಫಾಸ್ಟಿಂಗಲ್ಲಿ ಇವತ್ತು ಏನೇನು ತಿಂದೆ ಅಂತ ನೋಡೋಣವಾ. ಈ ವಾರ ಪೂರ್ತಿ ನಾನು ರೈಸ್ ಐಟಮ್ ಪ್ರಿಪೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಿನ್ನೆ ಚಿತ್ರಾನ್ನ ಆಯಿತು, ಇವತ್ತು ಪುಳಿಯೋಗರೆನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಅದರ ಜೊತೆಗೆ ನನಗೆ ಅಂತ ಮಿಲೆಟ್ನ ಕೂಡ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಮಿಲೆಟ್ನ ನೀವು ತೊಗೋಬೇಕು ಅಂತಂದರೆ ಹಿಂದಿನ ದಿನವೇ ಅದನ್ನು ನೆನೆಸಿಟ್ಕೋಬೇಕು, ಡೈಜೆಷನ್ಗೆ ಈಸಿ ಆಗುತ್ತೆ. ಏನೇನು ತರಕಾರಿ ಬೇಕೋ ಅದನ್ನೆಲ್ಲ ಕಟ್ ಮಾಡಿಕೊಂಡು ಅದ್ರ ಜೊತೆ ರಾಗಿ ಗಂಜಿ ಕೂಡ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ಡಿಟಾಕ್ಸ್ ವಾಟರ್ಗೆ ಅಂತ CFC ವಾಟರ್ನ ತೊಗೊಂಡಿಲ್ಲ, ಜಸ್ಟ್ ಪ್ಲೇನ್ ಲೂಕಾಮ್ ವಾಟರ್ನ ತೊಗೊಂಡಿದ್ದೀನಿ. ಬೇಕು ಅಂದರೆ ನೀವು ಲೆಮನ್ ವಾಟರ್ನ ಕೂಡ ತೊಗೋಬೋದು. ಆ್ಯಂಡ್ ಪುಳಿಯೋಗರೆ ಅಂತ ನಾನು ಮನೇಲಿ ಮಾಡಿರೋ ಪೌಡ್ರ್ ಏನೂ ತೊಗೊಂಡಿಲ್ಲ, MTR ಪೌಡ್ರನ್ನೇ ಬಳಸ್ಕೊಂಡಿದ್ದೀನಿ. ಇವತ್ತು ನಾನು ಪ್ರಿಪೇರ್ ಮಾಡ್ತಿರೋ ಮಿಲ್ಲೆಟ್ ಮಜ್ಜಿಗೆ ಹೇಗೆ ಪ್ರಿಪೇರ್ ಮಾಡೋದು ಅಂತ ಹೇಳ್ತೀನಿ. ಪಾತ್ರೆಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡ್ರೆ ಬೆಟರ್, ಕರಿಬೇವು ಇಷ್ಟನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಒಗ್ಗರಣೆ ಥರ ಮಾಡಿಕೊಂಡು ಬೇಯಿಸಿಟ್ಕೊಂಡಿರುವಂಥ ಮಿಲೆಟ್ಸ್ನ ಆ್ಯಡ್ ಮಾಡಿ ಚೆನ್ನಾಗಿ ಕೂಲ್ ಡೌನ್ ಆಗೋದಕ್ಕೆ ವೆಯ್ಟ್ ಮಾಡಬೇಕು. ಅದು ಕೂಲ್ ಡೌನ್ ಆಗಿದ ನಂತರ ಅದಕ್ಕೆ ಮೊಸರು ಆ್ಯಡ್ ಮಾಡಿ, ಅದಕ್ಕೆ ನಾನು ತರಕಾರಿ ಅಂತ ಈರುಳ್ಳಿ, ಕ್ಯಾರೆಟ್, ಪೊಮಗ್ರಾನೆಟ್ ಆ್ಯಂಡ್ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಆ್ಯಡ್ ಮಾಡಿದ್ದೀನಿ. ಸಾಲ್ಟ್ ಇಷ್ಟೇ. ತುಂಬಾ ಫಿಲ್ಲಿಂಗ್ ಅಂತ ಅನಿಸುತ್ತೆ, ಸಾಯಂಕಾಲದವರೆಗೂ ಏನು ತಿನ್ನಬೇಕು ಅಂತ ಅನ್ಸೋದಿಲ್ಲ. ಅದ್ರ ಜೊತೆಗೆ ಪ್ರೋಟೀನ್ಗೆ ಅಂತ ನಾನು ಎಲ್ಲ ತರಕಾರಿಗಳನ್ನ ಬಳಸ್ಕೊಂಡು ಆಮ್ಲೆಟ್ನ ಪ್ರಿಪೇರ್ ಮಾಡಿಕೊಂಡು ಫ್ರೂಟ್ಗೆ ಅಂತ ವಾಟರ್ಮೆಲನ್ನ ಕ್ಯಾರಿ ಮಾಡ್ತಾ ಇದ್ದೀವಿ. ಎಲ್ಲನೂ ಪ್ಯಾಕ್ ಮಾಡಿಕೊಂಡು ಕೆಲಸಕ್ಕೆ ಹೊರಡುವಂಥ ಸಮಯ. ಆ್ಯಂಡ್ ಆ್ಯಸ್ ಯೂಶ್ವಲ್ ಕೆಲಸನ ಮಾಡ್ತಾ ಸುಮಾರು 10 ಗಂಟೆ ಹಾಗೆ ನಾನು ನನ್ನ ಫಸ್ಟ್ ಮೀಲ್ನ ತೊಗೊತೀನಿ. ಗಂಜಿ ಆ್ಯಂಡ್ ಆಮ್ಲೆಟ್ನ ತೊಗೊಂಡಿದ್ದೆ. ಆ್ಯಂಡ್ ಕೆಲಸ ಮಾಡ್ತಾನೆ ನನ್ನ ಸೆಕೆಂಡ್ ಮೀಲ್ ಏನಿದೆ ಲಂಚ್ಗೆ 12 o'clockಗೆ ನಾನು ಮಿಲೆಟ್ ಮಜ್ಜಿಗೆ ಆ್ಯಂಡ್ ವಾಟರ್ಮೆಲನ್ ತೊಗೊಂಡಿದ್ದೀನಿ. ಅದನ್ನು ಒಂದು ಸರಿ ಟ್ರೈ ಮಾಡಿ, ತುಂಬಾ ಫಿಲ್ಲಿಂಗ್ ಅಂತ ಅನಿಸುತ್ತೆ, ಮತ್ತು ಏನು ತಿನ್ನಬೇಕು ಅಂತ ಅನ್ಸೋದಿಲ್ಲ. ಬಟ್ ಬಾಡಿ ಬ್ಯಾಲೆನ್ಸ್ ಮಾಡೋದಕ್ಕೆ ಅಂತ ಮನೆಗೆ ಹೋಗ್ತಾ ಎಳ್ನೀರನ್ನ ಕುಡ್ಕೊಂಡು ಹೋಗಿದ್ದೆ. ಆರಿನ್ಗೆ ಅಂತ ಸ್ನ್ಯಾಕ್ಗೆ ಇವತ್ತು ವಾಟರ್ಮೆಲನ್ ಜ್ಯೂಸ್ನೇ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಮೋಸ್ಟ್ಲಿ ಈ ವಾಟರ್ಮೆಲನ್ ಖಾಲಿ ಆಗೋವರೆಗೂ ಈವ್ನಿಂಗ್ ಸ್ನ್ಯಾಕ್ಗೆ ಅಂತ ವಾಟರ್ಮೆಲನ್ ಜ್ಯೂಸೇ ಆಗಿರುತ್ತೆ. ಫೈನಲಿ ಮನೆಯಲ್ಲಿ TV ಅಂತೂ ರೆಡಿ ಆಯಿತು. ಸೊ ಇವತ್ತು ಮೂವಿ ನೈಟ್ ಥರ ಪ್ಲ್ಯಾನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ. ಸೊ ಡಿನ್ನರ್ಗೆ ಅಂತ ಅಮ್ಮ ಸಾಂಬಾರನ್ನ ಕೊಟ್ಟು ಕಳಿಸಿದ್ರು, ಪಲ್ಯನ ಕೊಟ್ಟು ಕಳಿಸಿದ್ರು. ಅದ್ರ ಜೊತೆಗೆ ಬಿಸಿ ಅನ್ನನ ಪ್ರಿಪೇರ್ ಮಾಡಿಕೊಂಡು ಬೆಳಗ್ಗೆ ಉಳಿದಿರುವಂಥ ಪುಳಿಯೋಗರೆ ಕೂಡ ಇತ್ತು, ಅದನ್ನು ಕೂಡ ತಿಂತಾ ಇದ್ದೀವಿ. ಇವತ್ತು ನನಗೆ ಅಂತ ನಾನು ಏನೂ ಪ್ಲ್ಯಾನ್ ಮಾಡ್ಕೊಂಡಿರಲಿಲ್ಲ, ಪರವಾಗಿಲ್ಲ ಅನ್ನನೇ ತಿನ್ಬೋದು ಅಂತ ರೈಸ್ನೇ ತೊಗೊತಾ ಇದ್ದೀನಿ. ಬಿಸಿ ಅನ್ನ, ಸಾಂಬಾರು, ತುಪ್ಪ ಇದನ್ನು ತಿಂದು ತುಂಬ ದಿನಗಳಾಗಿತ್ತು. ಸೊ ಹೊಟ್ಟೆ ತುಂಬ ಊಟ ಮಾಡಿ ಮೂವಿನ ನೋಡ್ತಾ ಒಳ್ಳೆ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಿದ್ವಿ. ಇದಾಗಿತ್ತು ಇವತ್ತಿನ ನನ್ನ ದಿನ. ನೋಡ್ತಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ ಸಿಗೋಣ ಇನ್ನೊಂದು ಮಿನಿ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.